ಡಿಕೆ ಶಿವಕುಮಾರರನ್ನ ಕೆಪಿಸಿಸಿ ಅಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸೋದಕ್ಕೆ ಸಿಎಂ ಬಣ ದಾಳ ಉರುಳಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಸಿಎಂ ಪಟ್ಟ ಆಸೆಗಾಗಿ ಅಥವಾ ಸಿಎಂ ಪಟ್ಟವನ್ನು ಉರುಳಿಸೋದಕ್ಕೆ ಡಿಸಿಎಂ ಬಣ ಪಗಡೆಯಾಟ ಆಡ್ತಾ ಇದೆ. ಸೊ ಇದೆಲ್ಲದರ ಮಧ್ಯೆ ಪಟ್ಟದ ಫೈಟ್ಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಸಿಎಂ ಕುರ್ಚಿ ಮೇಲೆ ಟವಲ್ ಹಾಸಿದ ಡಿಕೆಶಿ, ಡಿಸಿಎಂಗೆ ದಿಢೀರ್ ಹುಟ್ಟಿದ ಅಹಿಂದ ಪ್ರೇಮ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಬಣಗಳ ನಡುವೆ ಕುರ್ಚಿ ಕಾಳಗ ನಡೀತಿದೆ. ಕೆಪಿಸಿಸಿ ಕುರ್ಚಿಯಿಂದ ಡಿಕೆ ಶಿವಕುಮಾರ್ ಕೆಳಗಿಳಿಸಲು ಸಿಎಂ ಟೀಮ್ ಹೈಕಮಾಂಡ್ ಅಂಗಳದಲ್ಲಿ ದಾಳ ಉರುಳಿಸುತ್ತಿದೆ. ಇತ್ತ ಸಿಎಂ ಪಟ್ಟದಿಂದ ಸಿದ್ದರಾಮಯ್ಯ ಕೆಳಗಿಳಿಸಲು ಡಿಸಿಎಂ ಬಣ ಪಗಡೆ ಆಟ ಆಡುತ್ತಿದೆ. ಮುಖ್ಯಮಂತ್ರಿ ಗದ್ದುಗೆ ಮೇಲೆ ಕಣ್ಣಿಟ್ಟಿರುವ ಡಿಕೆ ಶಿವಕುಮಾರ್ಗೆ ದಿಢೀರ್ ಅಹಿಂದ ಪ್ರೇಮ ಹುಟ್ಟಿದೆ. ಅಹಿಂದ ವರ್ಗದ ಮನಗೆಲ್ಲಲು ಕನಕಪುರ ಬಂಡೆ ಮೆಗಾ ಪ್ಲಾನ್ ಮಾಡಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ತವರು ಜಿಲ್ಲೆಯಲ್ಲೇ ಅಹಿಂದ ಸಮಾವೇಶಕ್ಕೆ ತಯಾರಿ ನಡೆಸಿದ್ದಾರಂತೆ. ಆಪ್ತ ವಿಧಾನ ಪರಿಷತ್ ಸದಸ್ಯ ಡಿಟಿ ಶ್ರೀನಿವಾಸ್ ಮೂಲಕ ಯಾದವ ಸಮಾವೇಶಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಚಿಕ್ಕೋಡಿ ಪಟ್ಟಣದಲ್ಲಿ ಏಪ್ರಿಲ್ 20ರಂದು ರಾಜ್ಯ ಮಟ್ಟದ ಯಾದವ ಸಮಾವೇಶಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆಯಂತೆ. ಸಚಿವ ಜಾರಕಿಹೊಳಿಗೆ ಡಿಸಿಎಂ ಡಿಕೆಶಿ ಟಕ್ಕರ್. ರಾಜ್ಯದಲ್ಲಿ 30 ಲಕ್ಷಕ್ಕೂ ಹೆಚ್ಚು ಮಂದಿ ಯಾದವ ಸಮಾಜದ ಜನರಿದ್ದಾರೆ. ಅಹಿಂದ ವರ್ಗದ ಸಣ್ಣ ಸಣ್ಣ ಸಮಾಜಗಳನ್ನ ಮನಗೆಲ್ಲಲು ಡಿಕೆ ಶಿವಕುಮಾರ್ ಸಮಾವೇಶದ ಅಸ್ತ್ರ ಪ್ರಯೋಗಿಸಿದ್ದಾರೆ. ಅಹಿಂದ ನಾಯಕರಾಗಿ ಹೊರಹೊಮ್ಮುತ್ತಿರುವ ಸತೀಶ್ ಜಾರಕಿಹೊಳಿಗೆ ಡಿಕೆ ಶಿವಕುಮಾರ್ ಟಕ್ಕರ್ ಕೊಡಲು ತಯಾರಿ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಶುರುವಾಯಿತಾ ಯಾದವ ಕಲಹ. ಸಿಎಂ ಕುರ್ಚಿ ಅಧ್ಯಕ್ಷ ಪಟ್ಟದ ಫೈಟ್ ಮಧ್ಯೆ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾದವ ಕಲಹ ಜೋರಾಗಿದೆ. ಯಾದವ ಸಮಾಜದ ನಾಗರಾಜ್ ಯಾದವ್, ಡಿಟಿ ಶ್ರೀನಿವಾಸ್ಗೆ ಪರಿಷತ್ ಸದಸ್ಯ ಸ್ಥಾನ ನೀಡಲಾಗಿದೆ. ಇದು ಸಿಎಂ ಬಣದ ನಾಗರಾಜ್ ಯಾದವ್ ಪಿತ್ತ ನೆತ್ತಿಗೇರಿಸಿದೆ. ಯಾರನ್ನೂ ವಿಶ್ವಾಸಕ್ಕೆ ಪಡೆಯದೆ ಯಾದವ ಸಮಾವೇಶ ನಡೆಸುತ್ತಿರುವ ಆರೋಪ ಕೇಳಿಬಂದಿದೆ. ಡಿಸಿಎಂ ಅಹಿಂದ ಪ್ರೇಮಕ್ಕೆ ಸಿಎಂ ಟೀಮ್ ಹೇಗೆ ಟಕ್ಕರ್ ಕೊಡುತ್ತೆ ಅನ್ನೋದೇ ಸದ್ಯದ ಕುತೂಹಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಡಿಕೆ ಶಿವಕುಮಾರರನ್ನ ಕೆಪಿಸಿಸಿ ಅಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸೋದಕ್ಕೆ ಸಿಎಂ ಬಣ ದಾಳ ಉರುಳಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಸಿಎಂ ಪಟ್ಟ ಆಸೆಗಾಗಿ ಅಥವಾ ಸಿಎಂ ಪಟ್ಟವನ್ನು ಉರುಳಿಸೋದಕ್ಕೆ ಡಿಸಿಎಂ ಬಣ ಪಗಡೆಯಾಟ ಆಡ್ತಾ ಇದೆ. ಸೊ ಇದೆಲ್ಲದರ ಮಧ್ಯೆ ಪಟ್ಟದ ಫೈಟ್ಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಸಿಎಂ ಕುರ್ಚಿ ಮೇಲೆ ಟವಲ್ ಹಾಸಿದ ಡಿಕೆಶಿ, ಡಿಸಿಎಂಗೆ ದಿಢೀರ್ ಹುಟ್ಟಿದ ಅಹಿಂದ ಪ್ರೇಮ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಬಣಗಳ ನಡುವೆ ಕುರ್ಚಿ ಕಾಳಗ ನಡೀತಿದೆ. ಕೆಪಿಸಿಸಿ ಕುರ್ಚಿಯಿಂದ ಡಿಕೆ ಶಿವಕುಮಾರ್ ಕೆಳಗಿಳಿಸಲು ಸಿಎಂ ಟೀಮ್ ಹೈಕಮಾಂಡ್ ಅಂಗಳದಲ್ಲಿ ದಾಳ ಉರುಳಿಸುತ್ತಿದೆ. ಇತ್ತ ಸಿಎಂ ಪಟ್ಟದಿಂದ ಸಿದ್ದರಾಮಯ್ಯ ಕೆಳಗಿಳಿಸಲು ಡಿಸಿಎಂ ಬಣ ಪಗಡೆ ಆಟ ಆಡುತ್ತಿದೆ. ಮುಖ್ಯಮಂತ್ರಿ ಗದ್ದುಗೆ ಮೇಲೆ ಕಣ್ಣಿಟ್ಟಿರುವ ಡಿಕೆ ಶಿವಕುಮಾರ್ಗೆ ದಿಢೀರ್ ಅಹಿಂದ ಪ್ರೇಮ ಹುಟ್ಟಿದೆ. ಅಹಿಂದ ವರ್ಗದ ಮನಗೆಲ್ಲಲು ಕನಕಪುರ ಬಂಡೆ ಮೆಗಾ ಪ್ಲಾನ್ ಮಾಡಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ತವರು ಜಿಲ್ಲೆಯಲ್ಲೇ ಅಹಿಂದ ಸಮಾವೇಶಕ್ಕೆ ತಯಾರಿ ನಡೆಸಿದ್ದಾರಂತೆ. ಆಪ್ತ ವಿಧಾನ ಪರಿಷತ್ ಸದಸ್ಯ ಡಿಟಿ ಶ್ರೀನಿವಾಸ್ ಮೂಲಕ ಯಾದವ ಸಮಾವೇಶಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಚಿಕ್ಕೋಡಿ ಪಟ್ಟಣದಲ್ಲಿ ಏಪ್ರಿಲ್ 20ರಂದು ರಾಜ್ಯ ಮಟ್ಟದ ಯಾದವ ಸಮಾವೇಶಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆಯಂತೆ.
ಸಚಿವ ಜಾರಕಿಹೊಳಿಗೆ ಡಿಸಿಎಂ ಡಿಕೆಶಿ ಟಕ್ಕರ್. ರಾಜ್ಯದಲ್ಲಿ 30 ಲಕ್ಷಕ್ಕೂ ಹೆಚ್ಚು ಮಂದಿ ಯಾದವ ಸಮಾಜದ ಜನರಿದ್ದಾರೆ. ಅಹಿಂದ ವರ್ಗದ ಸಣ್ಣ ಸಣ್ಣ ಸಮಾಜಗಳನ್ನ ಮನಗೆಲ್ಲಲು ಡಿಕೆ ಶಿವಕುಮಾರ್ ಸಮಾವೇಶದ ಅಸ್ತ್ರ ಪ್ರಯೋಗಿಸಿದ್ದಾರೆ. ಅಹಿಂದ ನಾಯಕರಾಗಿ ಹೊರಹೊಮ್ಮುತ್ತಿರುವ ಸತೀಶ್ ಜಾರಕಿಹೊಳಿಗೆ ಡಿಕೆ ಶಿವಕುಮಾರ್ ಟಕ್ಕರ್ ಕೊಡಲು ತಯಾರಿ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಶುರುವಾಯಿತಾ ಯಾದವ ಕಲಹ? ಸಿಎಂ ಕುರ್ಚಿ ಅಧ್ಯಕ್ಷ ಪಟ್ಟದ ಫೈಟ್ ಮಧ್ಯೆ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾದವ ಕಲಹ ಜೋರಾಗಿದೆ. ಯಾದವ ಸಮಾಜದ ನಾಗರಾಜ್ ಯಾದವ್, ಡಿಟಿ ಶ್ರೀನಿವಾಸ್ಗೆ ಪರಿಷತ್ ಸದಸ್ಯ ಸ್ಥಾನ ನೀಡಲಾಗಿದೆ. ಇದು ಸಿಎಂ ಬಣದ ನಾಗರಾಜ್ ಯಾದವ್ ಪಿತ್ತ ನೆತ್ತಿಗೇರಿಸಿದೆ. ಯಾರನ್ನೂ ವಿಶ್ವಾಸಕ್ಕೆ ಪಡೆಯದೆ ಯಾದವ ಸಮಾವೇಶ ನಡೆಸುತ್ತಿರುವ ಆರೋಪ ಕೇಳಿಬಂದಿದೆ. ಡಿಸಿಎಂ ಅಹಿಂದ ಪ್ರೇಮಕ್ಕೆ ಸಿಎಂ ಟೀಮ್ ಹೇಗೆ ಟಕ್ಕರ್ ಕೊಡುತ್ತೆ ಅನ್ನೋದೇ ಸದ್ಯದ ಕುತೂಹಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಡಿಕೆ ಶಿವಕುಮಾರನ್ನ ಕೆಪಿಸಿಸಿ ಅಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸೋದಕ್ಕೆ ಸಿಎಂ ಬಣ ದಾಳ ಉರುಳಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಸಿಎಂ ಪಟ್ಟ ಆಸೆಗಾಗಿ ಅಥವಾ ಸಿಎಂ ಪಟ್ಟವನ್ನು ಉರುಳಿಸೋದಕ್ಕೆ ಡಿಸಿಎಂ ಬಣ ಪಗಡೆಯಾಟ ಆಡ್ತಾ ಇದೆ. ಸೊ ಇದೆಲ್ಲದರ ಮಧ್ಯೆ ಪಟ್ಟದ ಫೈಟ್ಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಸಿಎಂ ಕುರ್ಚಿ ಮೇಲೆ ಟವಲ್ ಹಾಸಿದ ಡಿಕೆಶಿ, ಡಿಸಿಎಂಗೆ ದಿಢೀರ್ ಹುಟ್ಟಿದ ಅಹಿಂದ ಪ್ರೇಮ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಬಣಗಳ ನಡುವೆ ಕುರ್ಚಿ ಕಾಳಗ ನಡೆದಿದೆ. ಕೆಪಿಸಿಸಿ ಕುರ್ಚಿಯಿಂದ ಡಿಕೆ ಶಿವಕುಮಾರ್ ಕೆಳಗಿಳಿಸಲು ಸಿಎಂ ಟೀಮ್ ಹೈಕಮಾಂಡ್ ಅಂಗಳದಲ್ಲಿ ದಾಳ ಉರುಳಿಸುತ್ತಿದೆ. ಇತ್ತ ಸಿಎಂ ಪಟ್ಟದಿಂದ ಸಿದ್ದರಾಮಯ್ಯ ಕೆಳಗಿಳಿಸಲು ಡಿಸಿಎಂ ಬಣ ಪಗಡೆ ಆಟ ಆಡುತ್ತಿದೆ. ಮುಖ್ಯಮಂತ್ರಿ ಗದ್ದುಗೆ ಮೇಲೆ ಕಣ್ಣಿಟ್ಟಿರುವ ಡಿಕೆ ಶಿವಕುಮಾರ್ಗೆ ದಿಢೀರ್ ಅಹಿಂದ ಪ್ರೇಮ ಹುಟ್ಟಿದೆ. ಅಹಿಂದ ವರ್ಗದ ಮನಗೆಲ್ಲಲು ಕನಕಪುರ ಬಂಡೆ ಮೆಗಾ ಪ್ಲಾನ್ ಮಾಡಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ತವರು ಜಿಲ್ಲೆಯಲ್ಲೇ ಅಹಿಂದ ಸಮಾವೇಶಕ್ಕೆ ತಯಾರಿ ನಡೆಸಿದ್ದಾರಂತೆ. ಆಪ್ತ ವಿಧಾನ ಪರಿಷತ್ ಸದಸ್ಯ ಡಿಟಿ ಶ್ರೀನಿವಾಸ್ ಮೂಲಕ ಯಾದವ ಸಮಾವೇಶಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಚಿಕ್ಕೋಡಿ ಪಟ್ಟಣದಲ್ಲಿ ಏಪ್ರಿಲ್ 20ರಂದು ರಾಜ್ಯ ಮಟ್ಟದ ಯಾದವ ಸಮಾವೇಶಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆಯಂತೆ. ಸಚಿವ ಜಾರಕಿಹೊಳಿಗೆ ಡಿಸಿಎಂ ಡಿಕೆಶಿ ಟಕ್ಕರ್. ರಾಜ್ಯದಲ್ಲಿ 30 ಲಕ್ಷಕ್ಕೂ ಹೆಚ್ಚು ಮಂದಿ ಯಾದವ ಸಮಾಜದ ಜನರಿದ್ದಾರೆ. ಅಹಿಂದ ವರ್ಗದ ಸಣ್ಣ ಸಣ್ಣ ಸಮಾಜಗಳನ್ನ ಮನಗೆಲ್ಲಲು ಡಿಕೆ ಶಿವಕುಮಾರ್ ಸಮಾವೇಶದ ಅಸ್ತ್ರ ಪ್ರಯೋಗಿಸಿದ್ದಾರೆ. ಅಹಿಂದ ನಾಯಕರಾಗಿ ಹೊರಹೊಮ್ಮುತ್ತಿರುವ ಸತೀಶ್ ಜಾರಕಿಹೊಳಿಗೆ ಡಿಕೆ ಶಿವಕುಮಾರ್ ಟಕ್ಕರ್ ಕೊಡಲು ತಯಾರಿ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಶುರುವಾಯಿತಾ ಯಾದವ ಕಲಹ? ಸಿಎಂ ಕುರ್ಚಿ ಅಧ್ಯಕ್ಷ ಪಟ್ಟದ ಫೈಟ್ ಮಧ್ಯೆ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾದವ ಕಲಹ ಜೋರಾಗಿದೆ. ಯಾದವ ಸಮಾಜದ ನಾಗರಾಜ್ ಯಾದವ್, ಡಿಟಿ ಶ್ರೀನಿವಾಸ್ಗೆ ಪರಿಷತ್ ಸದಸ್ಯ ಸ್ಥಾನ ನೀಡಲಾಗಿದೆ. ಇದು ಸಿಎಂ ಬಣದ ನಾಗರಾಜ್ ಯಾದವ್ ಪಿತ್ತ ನೆತ್ತಿಗೇರಿಸಿದೆ. ಯಾರನ್ನೂ ವಿಶ್ವಾಸಕ್ಕೆ ಪಡೆಯದೆ ಯಾದವ ಸಮಾವೇಶ ನಡೆಸುತ್ತಿರುವ ಆರೋಪ ಕೇಳಿಬಂದಿದೆ.